ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದಲ್ಲಿ ಇದೀಗ 15,000 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಗೊಳ್ತಾ ಇದೆ. ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಹುದ್ದೆಗಳು ಎಂಬುದನ್ನು ನಾನು ನಿಮಗೆ ಮೊದಲನೇ ಪೇಜಲ್ಲೇ ತಿಳಿಸ್ತಾ ಇದ್ದೀನಿ, ಮುಖಪುಟದಲ್ಲೇ. ಕಲ್ಯಾಣ ಕರ್ನಾಟಕಕ್ಕೆ 7,000 ಹುದ್ದೆಗಳು, ಇತರ ಜಿಲ್ಲೆಗಳಿಗೆ 8,000 ಹುದ್ದೆಗಳು. ಜುಲೈ ತಿಂಗಳಲ್ಲಿ ಅಧಿಸೂಚನೆಗೊಳ್ಳುವಂತಹ ಸಾಧ್ಯತೆ ಇದೆ. ಸೆಪ್ಟೆಂಬರ್ನಲ್ಲಿ ಈ ಒಂದು ಪರೀಕ್ಷೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾದರೆ TET ಮಾಡ್ತಾರಾ ಸರ್? 700 ಮತ್ತು 8,000 ಹುದ್ದೆಗಳಲ್ಲಿ ಎಷ್ಟೆಷ್ಟು GPT, ಎಷ್ಟೆಷ್ಟು PST ಅನ್ನೋದನ್ನ ಬಗ್ಗೆ ಕಂಪ್ಲೀಟಾಗಿ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಅದರ ಜೊತೆಗೆ 282 ಹಾಸ್ಟೆಲ್ ವಾರ್ಡನ್ ಹುದ್ದೆಗಳು ಸಮಾಜ ಕಲ್ಯಾಣ ಇಲಾಖೆಯಿಂದ ಸ್ಟಾರ್ಟ್ ಆಗುತ್ತೆ. ಇದನ್ನು ಕೂಡ ಸದ್ಯದಲ್ಲೇ ನಿರೀಕ್ಷೆಯನ್ನು ಮಾಡ್ಬೋದು. ಹಾಗಾಗಿ ಇಷ್ಟನ್ನು ಕೂಡ ನಾವೀಗ ನೋಡೋಣ, ಯಾವ್ಯಾವ ಹುದ್ದೆಗಳು ಯಾವ್ದಿದೆ ಮತ್ತು ಹಾಸ್ಟೆಲ್ ವಾರ್ಡನ್ ನೇಮಕಾತಿಗೆ ಏನೆಲ್ಲ ಪ್ರಕ್ರಿಯೆ ಇದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಬೃಹತ್ ನೇಮಕಾತಿ 15,000 ನೇಮಕಕ್ಕೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕಕ್ಕೆ 7,000 ಹುದ್ದೆಗಳು, ಇತರ ಜಿಲ್ಲೆಗೆ ಏನಿದೆ ಈ ಹುದ್ದೆಗಳನ್ನು ನೋಡೋಣ. ನಿಮಗೆ ಹಾಸ್ಟೆಲ್ ವಾರ್ಡನ್ ಹೇಳಿದೆ, ಈಗ ಆಲ್ರೆಡಿ ಸಮಾಜ ಕಲ್ಯಾಣ ಇಲಾಖೆ KPSCಗೆ ಪ್ರಸ್ತಾವನೆಗಳನ್ನು ಸಲ್ಲಿಸಿದೆ. ಅದರಲ್ಲಿ 31 ವುಮೆನ್ ವಾರ್ಡನ್ ಹುದ್ದೆಗಳು, 251 ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂತಹ ವಾರ್ಡನ್ ಹುದ್ದೆಗಳನ್ನು ಇವತ್ತು ಸಬ್ಮಿಟ್ ಮಾಡಿದೆ. ಇನ್ನು 2-3 ತಿಂಗಳಲ್ಲಿ ಇದ್ರ ಜೊತೆಗೆ ಇನ್ನೊಂದಷ್ಟು ಹುದ್ದೆಗಳನ್ನು ಆ್ಯಡ್ ಮಾಡಿಕೊಂಡು, ಅಂದರೆ ಬೇರೆ ಬೇರೆ ಗ್ರೂಪ್ C ನಾನ್ ಟೆಕ್ನಿಕಲ್ ಬರ್ತವೆ, RPC ಬರ್ತಾವಲ್ಲ, ಆ ಹುದ್ದೆಗಳನ್ನು ಒಟ್ಟಿಗೆ ಕೂಡಿಸಿ ಈ ಒಂದು ನೇಮಕಾತಿ ಪ್ರಾರಂಭಗೊಳ್ಳೋ ಸಾಧ್ಯತೆ ಇದೆ. ಇದಾಗಬೇಕು ಅಂದರೆ ಏನನ್ನು ಓದಬೇಕು, ಏನನ್ನು ಮಾಡಬೇಕು ಅನ್ನೋದನ್ನ ನಾಳಿನ ವಿಡಿಯೋದಲ್ಲಿ ಹೇಳ್ತೀನಿ. ಇವತ್ತು ನಾವು 15,000 ಶಿಕ್ಷಕರ ಹುದ್ದೆಗಳ ಬಗ್ಗೆ ನೋಡುವಂಥ ಪ್ರಯತ್ನವನ್ನು ಮಾಡೋಣ. ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ PSTR ಹುದ್ದೆಗಳು 800 ಹುದ್ದೆಗಳು, GPSTR ಹುದ್ದೆಗಳು 3,200, HSTR 2,200 ಹುದ್ದೆಗಳು, ದೈಹಿಕ ಶಿಕ್ಷಕರು 420 ಹುದ್ದೆಗಳು, ಕಂಪ್ಯೂಟರ್ ಹುದ್ದೆಗಳು 200 ಹುದ್ದೆಗಳು, ಕಂಪ್ಯೂಟರ್ ಶಿಕ್ಷಕರ ಹುದ್ದೆಗಳು 200, ಮತ್ತು ಇತರ ಜಿಲ್ಲೆಗಳಲ್ಲಿ 8,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೋತಾ ಇದ್ದಾರೆ. PSTR 100 ಹುದ್ದೆಗಳು, GPSTR 5,300, HSTR 2,300, ಒಟ್ಟು 5,000 ಚಿಲ್ಲರೆ HSTR ಅಂದರೆ ಇದೊಂದು ದೊಡ್ಡ ನೇಮಕಾತಿ ಆಗುವಂತಹ ಸಾಧ್ಯತೆ ಇದೆ. ಇನ್ನು ದೈಹಿಕ ಶಿಕ್ಷಕರು 175 ಹುದ್ದೆಗಳು, ಕಂಪ್ಯೂಟರ್ ಶಿಕ್ಷಕರು 200 ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳುವಂತಹ ಒಂದು ಇದಿದೆ. ನಾನು ನಿಮ್ಗೊಂದು ಚಾರ್ಟ್ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅಂತ. ಒಟ್ಟು 15,000 ಹುದ್ದೆಗಳು, ಅದರಲ್ಲಿ PST ಹುದ್ದೆಗಳು 800, ಕಾಣಿಸ್ತಾ ಇದೆ ನಿಮಗೆ. ಕಲ್ಯಾಣ ಕರ್ನಾಟಕಕ್ಕೆ 800 ಹುದ್ದೆಗಳು, ಇತರ ಜಿಲ್ಲೆಗೆ 100, ಕಲ್ಯಾಣ ಕರ್ನಾಟಕ 3,200 GPT, ಇತರ ಜಿಲ್ಲೆಗಳಲ್ಲಿ 5,300, HSTR 2,200, ಈ ಕಡೆ 2,300, ಒಟ್ಟು 4,500 ಹುದ್ದೆಗಳು. ದೈಹಿಕ ಶಿಕ್ಷಕರು 175 ಮತ್ತು 420, ಕಂಪ್ಯೂಟರ್ ಶಿಕ್ಷಕರು 200, ಒಟ್ಟು 400 ಹುದ್ದೆಗಳು. ಒಟ್ಟು 15,000 ಹುದ್ದೆಗಳು ಈ ಒಂದು ನೇಮಕಾತಿಗಳಲ್ಲಿ ಆಗ್ತಾ ಇದೆ. ಇದರ ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ನಮ್ಮ ವಾಟ್ಸಪ್ ಚಾನಲ್ನಲ್ಲಿ ನೋಡಿ. ಮತ್ತು ಈ ಒಂದು ಹುದ್ದೆಗಳನ್ನು GPSTR ಹುದ್ದೆಗಳನ್ನು ಪಡ್ಕೋಬೇಕು ಅಂದರೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋಗಳನ್ನು ನಾವು ಹಿಂದೆ ಮಾಡಿದ್ದೀನಿ. ಅದ್ರ ಕೂಡ ಲಿಂಕ್ಗಳನ್ನು ನಾನು ಇದರಗಡೆ ಹಾಕಿರ್ತೀನಿ. ನಾವು ಹೇಳುವಂತಹ ವಿಚಾರಗಳನ್ನು ಕೇಳಿದ್ರೆ ಖಂಡಿತ ನೀವು ಅದೇ ರೀತಿ ಫಾಲೋ ಮಾಡಿದ್ರೆ GPSTR ಆಗುವುದರಲ್ಲಿ ಯಾವುದೇ ರೀತಿ ಅನುಮಾನವಿಲ್ಲ. ಯಾಕೆಂದರೆ ನಾವು ಕೂಡ GPSTR ಹುದ್ದೆಗಳನ್ನು ಪಡೆದಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀವಿ. ನೀವು ಕೂಡ ಅದೇ ರೀತಿ ಫಾಲೋ ಮಾಡಿ ಒಂದು GPSTR ಹುದ್ದೆಗಳನ್ನು ಪಡ್ಕೊಳ್ಳಿ. ನಾಳೆ ನಿಮಗೆ ವಾರ್ಡನ್ ಸಂಬಂಧಪಟ್ಟಂತೆ ಏನೆಲ್ಲ ಅರ್ಹತೆ ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತೀನಿ.